ಸಂಕೇತವನ್ನಾಗಿ ಬಳಸಿದ್ದಾರೆ. ಯಾವ ಸಂಕೇತ? ಅಂಗಾರದ ಸಂಕೇತ ಯಾವುದು? ಸಿ. ಅದನ್ನ ಇಂಗ್ಲಿಷ್ ಪದದ ಮೊದಲ ಅಕ್ಷರ ಯಾವುದು? ಕ್ಯಾಪಿಟಲ್ ಲೆಟರನ್ನು ಸಂಕೇತವಾಗಿ ಸೂಚಿಸಿದ್ದಾರೆ. ಅರ್ಥ ಆಯ್ತಾ? ಈಗ ಅಂಗಾರದ್ದು ಮೂಲವಸ್ತು ಕನ್ನಡ ಏನು ಮೂಲವಸ್ತುವದ್ದು ಅಂಗಾರ ಅಂತ ಹೇಳಿ ಹೆಸರು. ಅದರ ಇಂಗ್ಲಿಷ್ ಪದ ಏನು? ಇಂಗ್ಲಿಷ್ ಅಕ್ಷರ ಕಾರ್ಬನ್. ಆ ಕಾರ್ಬನ್ ಅನ್ನು ನಾವು ಸಂಕೇತದಿಂದ ಸೂಚಿಸುವಂಥದ್ದು. ಆ ಕಾರ್ಬನಿನ ಮೊದಲ ಲೆಟರ್ ಯಾವುದು? ಕ್ಯಾಪಿಟಲ್ ಲೆಟರ್ ಸಿ ಇಂದ ಗುರುತಿಸಿದ್ದೇವೆ. ಹಾಗೆಯೇ ಇನ್ನೊಂದು ಉದಾಹರಣೆ ತಗೊಳ್ಬೋದು ಮಕ್ಕಳೇ. ಆಮ್ಲಜನಕ. ಆಮ್ಲಜನಕ ಇದನ್ನು ಕನ್ನಡದಲ್ಲಿ ಈ ಮೂಲವಸ್ತಿಗೆ ಹೆಸರು ಆಮ್ಲಜನಕ. ಆದರೆ ಇಂಗ್ಲಿಷ್ ಪದ ಏನು ಆಮ್ಲಜನಕದ್ದು? ಆಕ್ಸಿಜನ್. ಆಕ್ಸಿಜನ್. ಇದರ ಸಂಕೇತವೇನು ನೋಡಿ? ಫಸ್ಟ್ ಲೆಟರ್ ನಮಗೆ ಓ. ಓ ಎಂಬುದು ಇಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ವಾ? ಓ ಎಂಬುದು ಸ್ಟಾರ್ಟ್ ಆಗೋದು ಕ್ಯಾಪಿಟಲ್ ಲೆಟರಿಂದ, ಮತ್ತೆಲ್ಲ ಸ್ಮಾಲ್ ಲೆಟರ್ ಅನ್ನು ಬರೆದಿದ್ದಾರೆ. ಆಗ ನಾವು ಯಾವ ಸಂಕೇತದಿಂದ ಸೂಚಿಸ್ತೇವೆ? ಓ ಎಂಬ ಕ್ಯಾಪಿಟಲ್ ಲೆಟರ್. ಹಾಗಾದ್ರೆ ಇಲ್ಲಿ ಆಕ್ಸಿಜನ್ಗೆ ಸಂಕೇತ ಯಾವುದು? ಓ, ಬಿಗ್ ಲೆಟರ್, ದೊಡ್ಡ ಲೆಟರ್. ಓ ಎಂಬುದು ಕ್ಯಾಪಿಟಲ್ ಲೆಟರ್ ಇಂದ ನಾವು ಸೂಚಿಸ್ತೇವೆ. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಸಾರಜನಕ. ಸಾರಜನಕ. ಸಾರಜನಕ ಇದನ್ನು ಇಂಗ್ಲಿಷ್ ಪದ ಏನು? ನೈಟ್ರೋಜನ್. ನೈಟ್ರೋಜನ್. ಇದರಲ್ಲಿ ನಮಗೆ ಕ್ಯಾಪಿಟಲ್ ಲೆಟರ್ ಯಾವುದು? ಎನ್ ಎಂಬುದು ಕ್ಯಾಪಿಟಲ್ ಲೆಟರ್. ಇದನ್ನು ನಾವು ಎನ್ ಎಂಬುದು ಸಂಕೇತದಿಂದ ಸೂಚಿಸುವಂಥದ್ದು. ಈಗ ನೈಟ್ರೋಜನ್ನ ಸಂಕೇತ ಯಾವುದು? ಎನ್. ಆಕ್ಸಿಜನ್ನ ಸಂಕೇತ ಯಾವುದು? ಓ. ಕಾರ್ಬನ್ನ ಸಂಕೇತ ಯಾವುದು? ಸಿ. ಅರ್ಥ ಆಯ್ತಲ್ಲ? ಇದನ್ನು ಅಂದರೆ ಮೂಲ ವಸ್ತುಗಳನ್ನು ಸಂಕೇತದಿಂದ ಸೂಚಿಸುವಂಥದ್ದು. ಅದೇ ರೀತಿ ಇನ್ನೊಂದು ನೋಡಿ, ಕೆಲವೊಂದು ಮೂಲ ವಸ್ತುಗಳು ಇಲ್ಲಿ ಖಾಲಿ ನಾವು ಸಂಕೇತ ಎನ್ ಅನ್ನು ಕೊಟ್ಟಿದ್ದೇವೆ ಅಲ್ವಾ? ಕೆಲವೊಂದು ಮೂಲ ವಸ್ತುಗಳಿಗೆ ಮೊದಲ ಲೆಟರನ್ನು ಹಾಕಿದ್ದೇವೆ ಕ್ಯಾಪಿಟಲ್ ಲೆಟರ್. ಕೆಲವೊಂದು ಮೂಲ ವಸ್ತುಗಳಿಗೆ ಮಾತ್ರ ಮೊದಲ ಲೆಟರ್ ಕ್ಯಾಪಿಟಲ್ ಲೆಟರ್ ಆಗಿರ್ತದೆ ಅಲ್ವಾ? ಎರಡನೇ ಲೆಟರ್ ಏನಾಗಿರ್ತದೆ? ಸ್ಮಾಲ್ ಲೆಟರ್ ಆಗಿರ್ತದೆ. ಎರಡನೇ ಲೆಟರ್ ಅಥವಾ ಮೂರನೇ ಲೆಟರ್ ಸ್ಮಾಲ್ ಲೆಟರಿಂದ ಸೂಚಿಸುವಂಥದ್ದು ಕೆಲವೊಂದು ಮೂಲ ವಸ್ತುಗಳನ್ನು. ಅದು ಯಾವುದಂತ ನೋಡುವ. ಈಗ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಎಂಬುದು ಇಲ್ಲಿ ನಾವು ಇಂಗ್ಲಿಷ್ ಪದ ಯಾವುದು? CA. ಕ್ಯಾಲ್ಸಿಯಂ. CALCIUM ಕ್ಯಾಲ್ಸಿಯಂ. ಈಗ ಇಲ್ಲಿ ನಾವು ಫಸ್ಟ್ ಲೆಟರ್ ಯಾವುದು? ಕ್ಯಾಪಿಟಲ್ ಲೆಟರ್. ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್. ಸೆಕೆಂಡ್ ಲೆಟರ್ ಯಾವುದು? ಸ್ಮಾಲ್ ಲೆಟರ್ ಎ ಅಲ್ವಾ? ಆದ್ದರಿಂದ ನಾವು ಕ್ಯಾಲ್ಸಿಯಂನ ಸಂಕೇತ ಯಾವುದು? CA. ಆಯಿತಾ? ಒಂದು ನಾವು ಸೆಕೆಂಡ್ ಲೆಟರನ್ನು ಸ್ಮಾಲ್ ಲೆಟರನ್ನು ಬರಿಬೇಕು, ಇಲ್ಲದೆ ಥರ್ಡ್. ಕೆಲವೊಂದು ಮೂಲ ವಸ್ತುಗಳಿಗೆ ಅದೇ ಲೆಟರ್ ಇರ್ತದೆ. ಅರ್ಥ ಆಯ್ತಾ? ಈಗ ನೋಡಿ, ಈಗ ಸಿ ಎಂಬುದು ಫಸ್ಟ್ ಲೆಟರ್ ಬಿಗ್ ಲೆಟರ್ ಕ್ಯಾಪಿಟಲ್ ಲೆಟರ್, ಎ ಎಂಬುದು ಸ್ಮಾಲ್ ಲೆಟರ್. ಇದು ಕ್ಯಾಲ್ಸಿಯಂನ ಸಂಕೇತ ಆಗಿರ್ತದೆ. ಅದೇ ರೀತಿ ನೆಕ್ಸ್ಟ್ ಒಂದು ಉದಾಹರಣೆ ನೋಡುವ. ಕ್ಲೋರಿನ್. ಕ್ಲೋರಿನ್. ಈಗ ಹೇಳಿ, ಕ್ಲೋರಿನ್ ಇಲ್ಲಿ ಸಿ ಎಂಬುದೇನು? ಕ್ಯಾಪಿಟಲ್ ಲೆಟರ್. ಇಲ್ಲಿ ಎಚ್ ನಾವು ಬರೆಯುವುದಿಲ್ಲ, ಅದು ಸೆಕೆಂಡ್. ಇದು ಸೆಕೆಂಡ್ ಲೆಟರ್ ಸ್ಮಾಲ್ ಲೆಟರ್. ಇಲ್ಲಿ ನಾವು ಬರೆಯುವಂಥದ್ದು ಥರ್ಡ್ ಲೆಟರ್ ಕ್ಲೋರಿನ್. ಅರ್ಥ ಆಯ್ತಾ? ಕ್ಲೋರಿನ್ನ ಏನು ಸಂಕೇತ ಏನು? CL. ಒಂದು ಫಸ್ಟ್ ಲೆಟರ್ ಬಿಗ್ ಲೆಟರ್, ನೆಕ್ಸ್ಟ್ ಲೆಟರ್ ಸ್ಮಾಲ್ ಲೆಟರ್. ಅರ್ಥ ಆಯ್ತಾ? ನೋಡಿಕೊಂಡು ಮೂಲ ವಸ್ತುಗಳನ್ನು ನೋಡಿಕೊಂಡು ನಾವು ಸಂಕೇತಗಳನ್ನು ಬರೆಯುವಂಥದ್ದು. ಅದೇ ರೀತಿ ನೆಕ್ಸ್ಟ್ ಬ್ರೋಮೀನ್ ಒಂದು ಕೊಡ್ತೇನೆ ಎಕ್ಸಾಂಪಲ್. ಇನ್ನೊಂದು ಬ್ರೋಮೀನ್. ಬ್ರೋಮೀನ್. ಇದನ್ನು ಕೂಡ ನಾವು ಹಾಗೆ, ಇಲ್ಲಿ ಫಸ್ಟ್ ಲೆಟರ್ ಯಾವುದು? ಬಿಗ್ ಲೆಟರ್ B. ಸೆಕೆಂಡ್ ಲೆಟರ್ ಏನು? R. ಇಲ್ಲಿ ನಾವು R ಅನ್ನು ಬರಿತೇವೆ. ಅರ್ಥ ಆಯ್ತಾ? ಅಂದರೆ ಇದರ ಸಂಕೇತಗಳು, ಮೂಲ ವಸ್ತುಗಳ ಸಂಕೇತಗಳನ್ನು ಬರೆಯುವುದು ಹೇಗೆ ಅಂತೇಳಿ. ಹಾಗೆಯೇ ಇನ್ನು ಕೆಲವು ಮೂಲ ವಸ್ತುಗಳನ್ನು ಲ್ಯಾಟಿನ್ ಹೆಸರನ್ನು ಬರೆದು ಸಂಕೇತದಿಂದ ಸೂಚಿಸ್ತಾರೆ. ಕೆಲವು ಮೂಲ ವಸ್ತುಗಳ ಹೆಸರನ್ನು ಬರೆದಿದ್ದಾರೆ, ಅವುಗಳ ಮೂಲ ವಸ್ತುಗಳ ಲ್ಯಾಟಿನ್ ಪದದಿಂದ ಸಂಕೇತವನ್ನು ಸೂಚಿಸುವಂಥದ್ದು. ಇಲ್ಲಿ ನಾವು ಇಂಗ್ಲಿಷ್ ಪದದಿಂದ ಸಂಕೇತವನ್ನು ಸೂಚಿಸಿದ್ದೇವೆ ಮೂಲ ವಸ್ತುಗಳಿಗೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಲ್ಯಾಟಿನ್ ಹೆಸರಿನ ಮೂಲಕ ಸಂಕೇತಗಳನ್ನು ಸೂಚಿಸುವಂಥದ್ದು. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ. ಸೋಡಿಯಂ. ಏನು? ಸೋಡಿಯಂ. ಸೋಡಿಯಂನ ಲ್ಯಾಟಿನ್ ಹೆಸರೇನು? ನೇಟ್ರಿಯಂ ಅಂತ ಕರೀತಾರೆ. ಏನು? ಸೋಡಿಯಂನ ಲ್ಯಾಟಿನ್ ಹೆಸರು ನೇಟ್ರಿಯಂ. ಹಾಗಾದರೆ ಇಲ್ಲಿ ಸಂಕೇತ ಏನು ಬರ್ತದೆ? NA ಬರ್ತದೆ. ಫಸ್ಟ್ ಲೆಟರ್ ಬಿಗ್ ಲೆಟರ್, ಎರಡನೇ ಲೆಟರ್ ಸ್ಮಾಲ್ ಲೆಟರ್, ನೇಟ್ರಿಯಂ. ಅರ್ಥ ಆಯ್ತಾ? ಇದನ್ನು ಲ್ಯಾಟಿನ್ ಪದದಿಂದ ಸೂಚಿಸುವಂಥದ್ದು. ಹಾಗೆ ಇನ್ನೊಂದು ಯಾವುದು?
ಕಬ್ಬಿಣ, ಕಬ್ಬಿಣ. ಫೆರಮ್ ಅಂತ ಹೇಳ್ತಾರೆ. ಕಬ್ಬಿಣದ ಲ್ಯಾಟಿನ್ ಹೆಸರು ಫೆರಮ್. ಇದನ್ನು ನಾವು ಹೇಗೆ ಸೂಚಿಸ್ತೇವೆ? ಇದರ ಸಂಕೇತ ಹೇಗೆ? ಎಫ್ ಆರ್. ಎಫ್ ಎಂಬುದು ಬಿಗ್ ಲೆಟರ್. ಇಲ್ಲಿ 2ನೇ ಅಕ್ಷರ ಬರೀಲಿಲ್ಲ, ಇಲ್ಲಿ 3ನೇ ಅಕ್ಷರ ಬರೆದಿದ್ದಾರೆ, ಆರ್ ಬರೆದಿದ್ದಾರೆ, ಸ್ಮಾಲ್ ಲೆಟರ್ ಆರ್. ಎಫ್ ಆರ್ ಎಂಬುದು ಕಬ್ಬಿಣದ್ದು ಏನು ಸಂಕೇತ ಆಗಿರ್ತದೆ. ಅರ್ಥ ಆಯ್ತಾ? ಅದೇ ರೀತಿ ಇನ್ನೂ ಉದಾಹರಣೆ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಇದು ಕೆ ಕೊಟ್ಟಿದ್ದಾರೆ. ಅದರ ಯಾವುದು ಲ್ಯಾಟಿನ್ ಹೆಸರು ಪೊಟ್ಯಾಷಿಯದ್ದು ಕೇಲಿಯಂ. ಅದೇ ರೀತಿ ನೆಕ್ಸ್ಟ್ ತಾಮ್ರದ್ದು ಕೊಟ್ಟಿದ್ದಾರೆ, ಕುಪ್ರಂ. ತಾಮ್ರ, ಕುಪ್ರಂ. ಈಗ ನಾವು ಇದರದ್ದು ಯಾವುದು ಬರಿಬೋದು ಸಂಕೇತ? ಲ್ಯಾಟಿನ್ ಹೆಸರು, ಲ್ಯಾಟಿನ್ ಪದ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ. ಇದರದ್ದು ತಾಮ್ರದ್ದು ಸಂಕೇತ ಏನು ಬರಿಬೋದು? ಸಿ ಯು. ಫಸ್ಟ್ ಲೆಟರ್ ಬಿಗ್ ಲೆಟರ್, ಸೆಕೆಂಡ್ ಲೆಟರ್ ಸ್ಮಾಲ್ ಲೆಟರ್, ಸಿ ಯು. ಅದೇನು? ತಾಮ್ರದ್ದು ಸಂಕೇತ ಸಿ ಯು, ಕುಪ್ರಂ. ಅರ್ಥ ಆಯ್ತಾ? ಇದಿಷ್ಟು ಸಂಕೇತಗಳಿಂದ ಬರೆಯುವುದು ಹೇಗೆ ಅಂತೇಳಿ, ಮೂಲ ವಸ್ತುಗಳನ್ನು ಸಂಕೇತಗಳಿಂದ ಸೂಚಿಸುವುದು ಹೇಗೆ ಅಂತೇಳಿ. ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಆವರ್ತ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಆವರ್ತ ಕೋಷ್ಟಕ ಕಾಣ್ತದಲ್ಲ, ಇದು ಆವರ್ತ ಕೋಷ್ಟಕ. ಇದರಲ್ಲಿ ಈ ಆವರ್ತ ಕೋಷ್ಟಕದಲ್ಲಿ ಕೆಲವೊಂದು ಮೂಲ ವಸ್ತುಗಳನ್ನು ಗುರುತಿಸಿದ್ದಾರೆ. ತುಂಬ ಮೂಲ ವಸ್ತುಗಳು ಉಂಟು ಅದರಲ್ಲಿ. ಆಯಿತಾ? ಅದರ ಬಗ್ಗೆ ನೀವು ಡಿಟೇಲ್ ಆಗಿ ನೆಕ್ಸ್ಟ್ ಹೈಯರ್ ಕ್ಲಾಸಸಲ್ಲಿ ನೋಡ್ಬೋದು, 9th 10th ಅಲ್ಲೆಲ್ಲ ನೋಡ್ಬೋದು. ಈ ಏನಂತ ಹೇಳಿದರೆ, ಈ ಆವರ್ತ ಕೋಷ್ಟಕದಲ್ಲಿ ಎಲ್ಲ ಮೂಲ ವಸ್ತುಗಳನ್ನು ಬರೆದಿದ್ದಾರೆ. ಆ ಮೂಲ ವಸ್ತುಗಳು ನಿಮಗೆ ಗೊತ್ತಿದ್ದಂಥ, ಅಲ್ಲಿ ಕೆಲವೊಂದು ಸೂಚಕಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಕೋಷ್ಟಕದಲ್ಲಿ ನಿಮಗೆ ಗೊತ್ತಿದ್ದಂಥ ಮೂಲ ವಸ್ತುಗಳು ಯಾವುದು? ಅದರಲ್ಲಿ 3-4 ಕ್ವಶನ್ ಕೊಟ್ಟಿದ್ದಾರೆ. ನಿಮಗೆ ಪರಿಚಿತವಿರುವಂಥ ಮೂಲ ವಸ್ತುಗಳು ಯಾವುದು ಮತ್ತು ನಿಮಗೆ ಪ್ರತ್ಯಕ್ಷವಾಗಿ ಕಂಡಿರುವಂಥ ಮೂಲ ವಸ್ತುಗಳು ಕೂಡ ಇದೆ. ನಿಮಗೆ ಪರಿಚಯ ಇರುವಂಥ ಮೂಲ ವಸ್ತುಗಳು ಯಾವುದು ಅಥವಾ ನೀವು ಪ್ರತ್ಯಕ್ಷವಾಗಿ ನೋಡಿರುವಂಥ ಮೂಲ ವಸ್ತುಗಳು ನಿಮ್ಮ ಕಣ್ಣೆದುರಿದ್ರೆ ಬರಿಬೋದು ಆ ಕೋಷ್ಟಕವನ್ನು ನೋಡಿ. ಅದೇ ರೀತಿ ನಮಗೆ ಡೈಲಿ ಉಪಕಾರಿಯಾಗುವಂಥ ಕೆಲವೊಂದು ಮೂಲ ವಸ್ತುಗಳು ಯಾವುದು ದೈನಂದಿನ ಜೀವನದಲ್ಲಿ? ಈಗ ನಿಮಗೆ ಗೊತ್ತಿರ್ಬೋದು, ನಾನು ಹೇಳಿದೆ ಯಾವುದು? ಆಕ್ಸಿಜನ್. ನಿಮಗೆ ಗೊತ್ತುಂಟು ಆಕ್ಸಿಜನ್ ನಾವು ಯಾಕೆ ಬಳಸ್ತೇವೆ ಅಂತೇಳಿ ಅಲ್ವಾ? ಉಸಿರಾಡಲಿಕ್ಕೋಸ್ಕರ ಬಳಸ್ತೇವೆ. ಅಂದರೆ ನಮ್ಮ ದಿನನಿತ್ಯ ನಾವು ಬಳಸುವಂಥದ್ದು ಅಲ್ವಾ? ಆ ಕೋಷ್ಟಕ ನೋಡಿ ನೀವು ಆ ಸೂಚಕಗಳನ್ನು ಭರ್ತಿ ಮಾಡಬೇಕು ಮಕ್ಕಳೇ. ಹಾಗೆ ನೆಕ್ಸ್ಟ್ ಬರುವಂಥದ್ದು, ಇದಿಷ್ಟು ನಿಮಗೆ ಅರ್ಥ ಆಯ್ತಲ್ಲ? ಒಂದು ನಾನು ಹೇಳಿದ್ದೇನೋ, ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತೇನೆ. ಒಂದು ಶುದ್ಧ ಪದಾರ್ಥಗಳ ಬಗ್ಗೆ ಹೇಳಿದೆ, ನಂತರ ಅದಕ್ಕೆ ನಾನು ಪ್ರಯೋಗದ ಮೂಲಕ ನಿಮಗೆ ವಿವರಣೆ ಕೊಟ್ಟಿದ್ದೇನೆ ಶುದ್ಧ ಪದಾರ್ಥಗಳು. ನಂತರ ಆ ಶುದ್ಧ ಪದಾರ್ಥಗಳನ್ನು ವಿಭಜಿಸ್ಬೋದಂತ ಸಹ ಹೇಳಿದೆ. ವಿಭಜನೆ ಮಾಡ್ಬೋದು. ಸಕ್ಕರೆಯನ್ನು ಎಲ್ಲ ಪದಾರ್ಥಗಳನ್ನು ನಮಗೆ ವಿಭಜಿಸಲಿಕ್ಕೆ ಸಾಧ್ಯ ಇಲ್ಲ, ಕೆಲವೊಂದು ಪದಾರ್ಥಗಳನ್ನು ಮಾತ್ರ ವಿಭಜನೆ ಮಾಡ್ಬೋದು. ವಿಭಜಿಸಿದಾಗ ನಮಗೆ ಸಿಕ್ಕಿದ ಕೆಲವೊಂದು ಘಟಕಗಳು ಯಾವುದು? ಕಾರ್ಬನ್ ಮತ್ತು ನೀರು. ಅದೇ ರೀತಿ ನೀರನ್ನು ವಿಭಜನೆ ಮಾಡಿದಾಗ ನಮಗೆ ಸಿಕ್ಕಿದ್ದು ಹೈಡ್ರೋಜನ್ ಮತ್ತು ಆಕ್ಸಿಜನ್. ಆದರೆ ಟೋಟಲ್ ಆಗಿ ನಮಗೆ ಸಕ್ಕರೆಯನ್ನು ವಿಭಜಿಸಿದಾಗ ಸಿಕ್ಕಿದಂಥ ಘಟಕಗಳು ಯಾವುದು? ಒಂದು ಕಾರ್ಬನ್, ಇನ್ನೊಂದು ಹೈಡ್ರೋಜನ್, ಇನ್ನೊಂದು ಆಕ್ಸಿಜನ್. ಅದೇ ರೀತಿ ನೆಕ್ಸ್ಟ್ ಸಂಕೇತಗಳಿಂದ ಬರೆಯುವಂಥದ್ದು ಯಾವುದನ್ನು? ಮೂಲ ವಸ್ತುಗಳನ್ನು ಸಂಕೇತದಿಂದ ಸೂಚಿಸುವುದು ಹೇಗೆ, ಬರೆಯುವುದು ಹೇಗೆ, ಅದರ ನಾಮಕರಣ ಬಂದದ್ದು ಹೇಗೆ? ಒಂದು ಮೂಲ ವಸ್ತು ಅಂತ ಹೇಳುವಾಗ, ಆ ಮೂಲ ವಸ್ತು ಅಂತ ಹೇಳುವಾಗ ಆ ಮೂಲ ವಸ್ತುವಿಗೆ ಹೆಸರು ಬಂದದ್ದು ಹೇಗೆ ಅಂತ ಹೇಳಿದೆ. ನಂತರ ಅದನ್ನು ಸಂಕೇತದಿಂದ ಗುರುತಿಸುವುದು ಹೇಗೆ ಅಂತ ಹೇಳಿದೆ ಅಲ್ವಾ? ನಂತರ ಲ್ಯಾಟಿನ್ ಪದವನ್ನು ಕೊಟ್ಟಾಗ ಅದನ್ನು ಸಂಕೇತದಿಂದ ಸೂಚಿಸುವುದು ಹೇಗೆ ಅಂತೇಳಿ ಹೇಳಿದ್ದೇನೆ. ಹಾಗೆ ನೆಕ್ಸ್ಟ್ ಬರುವಂಥದ್ದು ಆವರ್ತ ಕೋಷ್ಟಕ. ಆವರ್ತ ಕೋಷ್ಟಕದಲ್ಲಿ ನಿಮಗೆ ಗೊತ್ತಿದ್ದಂಥ ಕೆಲವೊಂದು ಮೂಲ ವಸ್ತುಗಳು ಆ ಆವರ್ತ ಕೋಷ್ಟಕದಲ್ಲಿ ಉಂಟು. ಅದರ ಸೂಚಕಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಭರ್ತಿ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಪರಮಾಣು ಮತ್ತು ಅಣು. ಏನು ಈ ಪರಮಾಣು, ಏನು ಅಣು? ಪರಮಾಣು ಮತ್ತು ಅಣು. ಏನು ಪರಮಾಣು ಮತ್ತು ಅಣು ಅಂತ ಹೇಳಿದರೆ? ಈ ಪರಮಾಣು ಮತ್ತು ಅಣು ಅಂತ ಹೇಳಿದರೆ ನಿಮಗೆ ಗೊತ್ತುಂಟು, ಈಗ ನಾನು ಆಗಲೇ ಹೇಳಿದೆ ಏನು? ಕಾರ್ಬನ್. ಈಗ ಕಾರ್ಬನ್ನ ಅತ್ಯಂತ ಸಣ್ಣ ಕಣ ಯಾವುದು? ಕಾರ್ಬನ್ನ ಅತ್ಯಂತ ಸಣ್ಣ ಕಣ ಯಾವುದು? ಯಾಕಂದರೆ ಕಾರ್ಬನ್ ಎಂಬುದು ಮೂಲ ವಸ್ತು
ಅಲ್ವಾ? ಕಾರ್ಬನ್ ಎಂಬುದು ಮೂಲ ವಸ್ತು. ಅದೇ ರೀತಿ ಕಾರ್ಬನನ್ನು ಸಣ್ಣ ತುಂಡುಗಳನ್ನು ಮಾಡಿ ಮತ್ತು ಕೂಡ ಅದನ್ನು ತುಂಡುಗಳನ್ನಾಗಿ ಮಾಡಿದಾಗ ನಮಗೆ ಕಣ್ಣಿಗೆ ಕಾಣದಂಥ ಸಣ್ಣ ಸಣ್ಣ ಸೂಕ್ಷ್ಮ ಕಣಗಳಾಗಿ ಮಾರ್ಪಾಡಾಗ್ತದೆ. ಮೂಲ ವಸ್ತುಗಳಂದರೆ ಕಾರ್ಬನ್ನನ್ನು ತಗೊಂಡು ನೀವು ಪುಡಿ ಮಾಡಿ ಮತ್ತು ಪುಡಿ ಮಾಡಿ ಅದೇನಾಗ್ತದೆ, ಸಣ್ಣ ಸಣ್ಣ ಸೂಕ್ಷ್ಮ ಕಣಗಳಾಗಿ ಮಾರ್ಪಾಡಾಗ್ತದೆ ಅಲ್ವಾ? ಈ ಸಣ್ಣ ಕಣಗಳಿಗೆ ಹೇಳುವಂಥದ್ದು ಪರಮಾಣು. ಏನು ಹೇಳ್ತೇವೆ? ಪರಮಾಣು. ಹಾಗಾದರೆ ಪರಮಾಣು ಅಂತ ಹೇಳಿದ್ರೇನು? ಒಂದು ಮೂಲ ವಸ್ತುವಿನ ಎಲ್ಲ ಸ್ವಭಾವವನ್ನು ಪ್ರದರ್ಶಿಸುವಂತಹ ಅತ್ಯಂತ ಸಣ್ಣ ಕಣವನ್ನು ಪರಮಾಣು ಅಂತ ಹೇಳ್ತೇವೆ. ಏನು ಪರಮಾಣು ಅಂತೇಳಿದರೆ? ಪರಮಾಣು ಅಂತೇಳಿದರೆ ಎಲ್ಲ ಮೂಲ ವಸ್ತುಗಳ ತನ್ನ ಎಲ್ಲ ಸ್ವಭಾವವನ್ನು ಪ್ರದರ್ಶಿಸುವ ಅತ್ಯಂತ ಸಣ್ಣ ಕಣವೇ ಪರಮಾಣು. ಈಗ ಮೂಲ ವಸ್ತುವಿನ ಒಂದು ಪರಮಾಣು, ಈಗ ಹೈಡ್ರೋಜನ್ ಅಂತ ಎಚ್ ಎಂಬುದೊಂದು ಪರಮಾಣು ಅಲ್ವಾ? ಎಚ್ ಎಂಬುದು ಪರಮಾಣು, ಆಕ್ಸಿಜನ್ ಎಂಬುದು ಪರಮಾಣು, ನೈಟ್ರೋಜನ್ ಎಂಬುದು ಪರಮಾಣು, ಕಾರ್ಬನ್ ಎಂಬುದು ಪರಮಾಣು ಅಲ್ವಾ? ಇಲ್ಲಿ ಎಷ್ಟುಂಟು ಪರಮಾಣು? ಒಂದೇ ಪರಮಾಣು. ಇಲ್ಲಿ ಬೇರೆ ಪರಮಾಣು ಉಂಟು, ಹೈಡ್ರೋಜನ್ ಒಂದು ಪರಮಾಣು ಉಂಟು, ಆಕ್ಸಿಜನ್ ಒಂದು ಪರಮಾಣು, ನೈಟ್ರೋಜನ್ ಒಂದು ಪರಮಾಣು, ಕಾರ್ಬನ್ ಒಂದು ಪರಮಾಣು ಅಲ್ವಾ? ಅಂದರೆ ಎಲ್ಲ ಪರಮಾಣು ಮೂಲ ವಸ್ತುವಿನ ಎಲ್ಲ ಸ್ವಭಾವವನ್ನು ಪ್ರದರ್ಶಿಸುವಂತಹ ಅತ್ಯಂತ ಸಣ್ಣ ಕಣವೇ ಯಾವುದು? ಪರಮಾಣು, ಮೂಲ ವಸ್ತು. ಈಗ ನಾನು ಮೂಲ ವಸ್ತು ಅಲ್ಲಿ ಕೂಡ ಹೇಳಿದ ಹಾಗೆ ಮೂಲ ವಸ್ತುವಿಗೆ ಉದಾಹರಣೆ ಹೈಡ್ರೋಜನ್, ಆಕ್ಸಿಜನ್ ಅಂತ ಕೊಟ್ಟಿದ್ದೇನೆ. ಅದೇ ರೀತಿ ಇಲ್ಲಿ ಮೂಲ ವಸ್ತುವಿನ ಎಲ್ಲ ಗುಣವನ್ನು ಪ್ರದರ್ಶಿಸುವಂಥ ಅತ್ಯಂತ ಸಣ್ಣ ಕಣವೇ ಪರಮಾಣು. ಪರಮಾಣುವಿಗೆ ಉದಾಹರಣೆ ಯಾವುದು? ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಅಂತ ಕೊಡ್ಬೋದು. ಅದೇ ರೀತಿ ನೆಕ್ಸ್ಟ್ ಅಣು ಅಂತ ಹೇಳಿದ್ರೆ ಏನು? ಅದೇ ರೀತಿ ಇದಕ್ಕೆ ಇನ್ನೂ ಆರ್ಗನ್ ಕೊಡ್ಬೋದು, ನಿಯಾನ್ ಕೊಡ್ಬೋದು. ಇದೆಲ್ಲ ಏನು? ಅನಿಲ ಅಂದರೆ ಗಾಳಿಯ ಸ್ಥಿತಿ ನಮ್ಮ ಪರಿಸರದಲ್ಲಿ ಉಂಟು, ಆದರೆ ನಮಗೇನದ್ರಿಂದ ಏನು ಹೆಲ್ತ್ ಯೂಸ್ ಇಲ್ಲ. ಅರ್ಥ ಆಯ್ತಾ? ಆರ್ಗನ್, ನಿಯಾನ್. ಆದರೆ ಹೈಡ್ರೋಜನ್ನು, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಇದು ಕೂಡ ನಮ್ಮ ವಾತಾವರಣದಲ್ಲೇ ಉಂಟು, ಆದರೆ ಇವೆಲ್ಲವೇನು? ಪರಮಾಣುಗಳು. ಆದರೆ ಅಣುಗಳಂತ ಹೇಳಿದ್ರೇನು? ಅಣು ಅಂತ ಹೇಳಿದರೆ ಸ್ವತಂತ್ರವಾಗಿ ಮತ್ತು ಸ್ಥಿರವಾಗಿ ಉಳಿಯಲು ಸಾಧ್ಯವಿರುವಂತಹ ಅತ್ಯಂತ ಸಣ್ಣ ಕಣಗಳೇ ಅಣುಗಳು. ಸ್ವತಂತ್ರವಾಗಿ ಮತ್ತು ಸ್ಥಿರವಾಗಿ ಅಂದ್ರೇನು? ಕೆಲವೊಂದು ಮೂಲ ವಸ್ತುಗಳ ಪರಮಾಣುಗಳು ಎರಡಕ್ಕಿಂತ ಹೆಚ್ಚು ಪರಮಾಣುಗಳ ಗುಂಪಾಗಿ ಕಂಡು ಬರ್ತದೆ. ಇಲ್ಲಿ ಒಂದೊಂದೇ ಪರಮಾಣು ಇರೋದು, ಇವುಗಳ ಗುಂಪಿಗೇನು ಹೇಳ್ತಾರೆ? ಅಣು. ಈಗ ನೋಡಿ, ಇಲ್ಲಿ ಹೈಡ್ರೋಜನ್ ಎಷ್ಟುಂಟು? ಒಂದುಂಟು. ಈಗ ನಾನೊಂದು ಗುಂಪು ಮಾಡ್ತಾನೆ, H2 ಅಥವಾ O2 ಅಥವಾ N2 ಅಥವಾ C2 ಅಂತ ಆಗೋದಿಲ್ಲ, N2, O2, H2 ಇವುಗಳ ಗುಂಪಿಗೆ, ಮೂಲ ವಸ್ತುವಿನ ಪರಮಾಣುಗಳ ಗುಂಪಿಗೆ ನಾವೇನು ಹೇಳ್ತೇವೆ? ಅಣುಗಳು ಅಂತ ಹೇಳ್ತೇವೆ. ಅವುಗಳೇನಾಗ್ತದೆ? ಸ್ಥಿರವಾಗಿರ್ತದೆ, ಒಂದೇ ಇರುವಂಥದ್ದು. ಅಲ್ಲಿ ಜಾಸ್ತಿ ಬರೋದಿಲ್ಲ. ಇಲ್ಲಿ 5 ಬರ್ಬೋದು, 10 ಬರ್ಬೋದು, 15 ಎಷ್ಟು ಬರ್ಬೋದು. ಒಂದೇ ಗುಂಪಿರೋದು. ಹೈಡ್ರೋಜನ್ ಗುಂಪು ಮಾತ್ರ ಇರುವಂಥದ್ದು ಅಲ್ವಾ? ಒಂದು ಗುಂಪು ಹೈಡ್ರೋಜನ್ನ ಗುಂಪು ಮಾತ್ರ, ಇನ್ನೊಂದು ಆಕ್ಸಿಜನ್ನ ಗುಂಪು ಮಾತ್ರ. ಇಂಥದ್ದೆಲ್ಲ ಹೇಳುವಂಥದ್ದು ಅಣುಗಳು. ಹಾಗಾದರೆ ಅಣುಗಳಂತ ಹೇಳಿದ್ರೇನು? ಅಣುಗಳಂತ ಹೇಳಿದರೆ ಸ್ವತಂತ್ರವಾಗಿ ಮತ್ತು ಸ್ಥಿರವಾಗಿ ಉಳಿಯಲು ಸಾಧ್ಯವಿರುವಂತಹ ಅತ್ಯಂತ ಸಣ್ಣ ಕಣವೇ ಅಣು. ಅಂದರೆ ಮೂಲ ವಸ್ತುವಿನ ಪರಮಾಣುಗಳು ಎರಡಕ್ಕಿಂತ ಹೆಚ್ಚು ಪರಮಾಣುಗಳ ಗುಂಪಿಗೆ ಹೇಳುವಂಥದ್ದು ಕೂಡ ಅಣುವೇ. ಇಲ್ಲಿ ಅಣುಗಳಿಗೆ ಉದಾಹರಣೆ ಏನು? H2 ಅಥವಾ O2 ಅಥವಾ N2 ಅಂತ ಕೂಡ ಕಾಡ್ಬೋದು. ಅದೇ ರೀತಿ ಪರಮಾಣುಗಳಿಗೆ ಉದಾಹರಣೆ ಏನು? H, O, N, C ಇದೆಲ್ಲ ಪರಮಾಣುಗಳಿಗೆ ಉದಾಹರಣೆಗಳು. ಅದೇ ರೀತಿ ಇನ್ನು ಹೇಳ್ಬೋದು, ಇಲ್ಲಿ S8 ಅಂತ ಕೂಡ ಹೇಳ್ಬೋದು, ಅದು ಅಣುವಿಗೆ ಉದಾಹರಣೆ. ಎಷ್ಟು ಪರಮಾಣು ಉಂಟು? ಪರಮಾಣು ಇರೋದೆಷ್ಟು? ಅಣುಗಳ ಸಂಖ್ಯೆ ಮಾತ್ರ 8 ಉಂಟು, ಆದರೆ ಪರಮಾಣು ಎಷ್ಟಿರೋದು? ಒಂದೇ ಪರಮಾಣು. ಯಾವುದು? ಎಸ್ ಎಂಬುದೇನು ಹೆಸರೇನು? ಸಲ್ಫರನ್ನು ಸೂಚಿಸ್ತದೆ. ಸಲ್ಫರ್ ಎಂಬುದು ಮೂಲ ವಸ್ತು ಅಲ್ವಾ? ಇಲ್ಲಿ ಪರಮಾಣು ಎಷ್ಟುಂಟು? ಒಂದೇ ಪರಮಾಣು ಇರೋದು, ಆದರೆ ಅಣುಗಳ ಸಂಖ್ಯೆ ಇಲ್ಲಿ ಎಷ್ಟುಂಟು? ಅಣು ಎಷ್ಟುಂಟು? 8 ಉಂಟು. ಆಯಿತಾ? ಅಣು ಎಷ್ಟಿರೋದು? 8, ಆದರೆ ಪರಮಾಣು ಎಷ್ಟಿರೋದು? 1. ಯಾವುದು? ಸಲ್ಫರ್ ಮಾತ್ರ. ಅರ್ಥ ಆಯ್ತಾ? ಖಾಲಿ ಎಸ್ ಅಂತ ಬರೆದ್ರೆ ಅದು ಪರಮಾಣು, S8 ಅಂತ ಬರೆದ್ರೆ ಅದು ಅಣುವಿಗೆ ಉದಾಹರಣೆ ಆಗಿರ್ತದೆ. ಹಾಗೆಯೇ ಇನ್ನೊಂದು
ಏಕಪರಮಾಣು ಅಂತ ಹೇಳ್ತಾರೆ ಅದರಲ್ಲಿ. ಅದೇ ರೀತಿ ದ್ವಿಪರಮಾಣುವಿಕ ಅಂತ ಹೇಳ್ತಾರೆ. ಏಕಪರಮಾಣುವಿಕ, ದ್ವಿಪರಮಾಣುವಿಕ ಮತ್ತು ಬಹುಪರಮಾಣುವಿಕ ಅಂತ ಕರೀತಾರೆ. ಏಕಪರಮಾಣುವಿಕ ಅಂತ ಹೇಳಿದ್ರೇನು, ಅಲ್ಲಿ ಒಂದೇ ರೀತಿಯ ಅಂದರೆ ಕೇವಲ ಒಂದು ಪರಮಾಣು, ಕೇವಲ ಒಂದು ಪರಮಾಣು ಮಾತ್ರ ಹೊಂದಿರುವ ಮೂಲ ವಸ್ತುವಿನ ಅಣುವನ್ನು, ಕೇವಲ ಒಂದು ಪರಮಾಣುವನ್ನು ಮಾತ್ರ ಹೊಂದಿರುವಂತಹ ಮೂಲ ವಸ್ತುವಿನ ಅಣುವನ್ನು ಏಕಪರಮಾಣುವಿಕ, ಏಕಪರಮಾಣು. ಏಕಪರಮಾಣುವಿಕ ಅಂತ ಹೇಳಿದ್ರೆ ಕೇವಲ ಏನು ಒಂದೇ ಒಂದು ಪರಮಾಣುವನ್ನು ಹೊಂದಿರುವಂತಹ ಮೂಲ ವಸ್ತುವಿನ ಅಣುಗಳಿಗೆ ಹೇಳುವಂಥದ್ದು ಏಕಪರಮಾಣುವಿಕ. ಇಲ್ಲಿ ಏಕ ಅಂತ ಹೇಳಿದ್ರೆ ಉದಾಹರಣೆ ನಾವು ತಕ್ಕೊಡ್ಬೋದು ಹೈಡ್ರೋಜನ್ ಅಥವಾ ಆಕ್ಸಿಜನ್ ಅಂತ ಕೂಡ ಕೊಡ್ಬೋದು, ಏಕಪರಮಾಣುವಿಕ. ಅದೇ ರೀತಿ ದ್ವಿಪರಮಾಣುವಿಕ ಅಂತ ಹೇಳಿದೇನು, ಎರಡು ಪರಮಾಣು ಇರುವ ಮೂಲ ವಸ್ತುವಿನ ಅಣುವಿಗೆ, ಎರಡು ಪರಮಾಣು ಇರುವಂಥ ಮೂಲ ವಸ್ತುವಿನ ಅಣುವಿಗೆ ದ್ವಿಪರಮಾಣುವಿಕ. ದ್ವಿ ಅಂತ ಹೇಳಿದೇನು, H2 ಕೊಡ್ಬೋದು ದ್ವಿಪರಮಾಣುವಿಕ, ಅಥವಾ O2 ಕೊಡ್ಬೋದು. ದ್ವಿ ಅಂತ ಹೇಳಿದ್ರೆ ಎರಡಲ್ವಾ, ಅಂದರೆ ಪರಮಾಣುವಿನ ಮೂಲ ವಸ್ತುವಿನಲ್ಲಿ ಎಷ್ಟು ಅಣುಗಳಿರಬೇಕು, ಎರಡು ಇರಬೇಕು. ಎರಡು ಅಣುಗಳಿದ್ರೆ ಅವುಗಳನ್ನ ದ್ವಿಪರಮಾಣುವಿಕ. ಅಥವಾ ಬಹು ಪರಮಾಣುವಿಕ ಅಂತ ಹೇಳಿದ್ರೇನು, ಬಹು ಪರಮಾಣುವಿಕ. ಬಹುಪರಮಾಣುವಿಕ ಅಂದರೆ ತುಂಬ ಇರಬೇಕು. ಅಂದ್ರೇನು, S8 ಉದಾಹರಣೆ ಕೊಡ್ಬೋದು. ಸಲ್ಫರ್ ಅಂದರೆ S ಸಿಂಬಲ್ ಸಂಕೇತ S, ಅದು 8 ಅಂತ ಕೊಡ್ಬೋದು. H2 ಇಲ್ಲಿ H ಖಾಲಿ ಕೊಟ್ಟರೆ ಏಕಪರಮಾಣುವಿಕೆ. ಯಾಕೆ ಅಂತ ಹೇಳಿದ್ರೆ ಒಂದೇ ಪರಮಾಣುವಿನ ಏನಿರಬೇಕು, ಪರಮಾಣುವನ್ನು ಮಾತ್ರ ಹೊಂದಿರುವಂಥ ಮೂಲ ವಸ್ತು, ಒಂದೇ ಒಂದು ಪರಮಾಣುವನ್ನು ಹೊಂದಿರುವಂತಹ ಮೂಲ ವಸ್ತುವಿನ ಅಣುವಿಗೆ ಏಕಪರಮಾಣುವಿಕ. ಅಥವಾ ಎರಡು ಪರಮಾಣುವನ್ನು ಹೊಂದಿರುವಂತಹ ಮೂಲ ವಸ್ತುವಿನ ಅಣುವಿಗೆ ದ್ವಿಪರಮಾಣುವಿಕ, H2 ಮತ್ತು O2. ಅದೇ ರೀತಿ ಅದಕ್ಕಿಂತ ಹೆಚ್ಚು ಏನು ಎರಡು ಅಥವಾ 3-4 ಪರಮಾಣುವನ್ನು ಹೊಂದಿರುವಂತಹ ಮೂಲ ವಸ್ತುವಿನ ಅಣುಗಳಿಗೆ ಬಹುಪರಮಾಣುವಿಕ. ಅಲ್ಲಿ ಸಲ್ಫರ್ 8 ಅಂತೇಳಿ ಬರಿಬೋದು. ಇಲ್ಲಿ ನಮಗೆ O2 ಅಂತ ಬರಲಿಕ್ಕೆ ಆಗ್ತದಾ, ಇಲ್ಲ. ಬಹು ಅಂದರೆ ತುಂಬ ಪರಮಾಣು ಇರಬೇಕು, ಅಣುಗಳಿರಬೇಕಲ್ಲಿ ಅಲ್ವಾ. ಒಂದು ಪರಮಾಣು ಇರೋದು, ಆದರೆ ಅಣುಗಳ ಸಂಖ್ಯೆ ಜಾಸ್ತಿ ಉಂಟಲ್ಲಿ, 8 ಉಂಟು. ಇಲ್ಲಿ ಕೂಡ ಹಾಗೆ ಆಕ್ಸಿಜನ್ ಎಂಬುದು ಒಂದು ಪರಮಾಣು ಇರೋದು, ಆಯಿತಾ. ಮೂಲ ವಸ್ತುವಿನ ಒಂದು ಪರಮಾಣು, ಆದರೆ ಎಷ್ಟುಂಟು ಅಣು, 2 ಉಂಟು. ಅದೇ ರೀತಿ ಇಲ್ಲಿ ಕೂಡ ಹಾಗೆ ಹೈಡ್ರೋಜನ್ ಎಂಬುದು ಒಂದು ಪರಮಾಣು, ಆದರೆ ಅಣು ಎಷ್ಟುಂಟು, 2 ಉಂಟು. ಇಲ್ಲಿ ಹೇಗೆ ನಾವು ಕಂಡುಹಿಡಿತೇವೆ ಅಣು ಎಷ್ಟುಂಟು ಪರಮಾಣು ಎಷ್ಟುಂಟು ಅಂತೇಳಿ ನೋಡಿ. ಇಲ್ಲಿ ಹೈಡ್ರೋಜನ್ ಒಂದೇ ಇರೋದು, ಆಕ್ಸಿಜನ್ ಒಂದೇ ಇರೋದು, ಅಣುಗಳುಂಟಾ, ಇಲ್ಲ. ಇಲ್ಲಿ ಅಣು ಎಷ್ಟುಂಟು, 2 ಉಂಟು. ಇಲ್ಲಿ ಸೂಚಿಸಿದ್ದಾರೆ, ಅಣುವನ್ನು ಸೂಚಿಸುವುದು ಇಲ್ಲಿ, ಪರಮಾಣುವನ್ನು ಸೂಚಿಸುವುದು ಇಲ್ಲಿ ಈ ಸೈಡ್ ಅಥವಾ ಇಲ್ಲಿ ಮೇಲೆ, ಅರ್ಥ ಆಯ್ತಾ. ಇಲ್ಲಿ ಸೂಚಿಸ್ತಾರೆ, ಇಲ್ಲಿ ಸೂಚಿಸಲಿಲ್ಲ. ಹಾಗಾದ್ರೆ ಎಷ್ಟಿರೋದು, ಏನು ಸೂಚಿಸದಿದ್ರೆ ಒಂದು ಪರಮಾಣು, ಅಣು ಎಷ್ಟುಂಟು, 2. ಅದೇ ರೀತಿ ಇಲ್ಲಿ ಕೂಡ ಹಾಗೆ ಸಲ್ಫರ್ ಒಂದೇ ಪರಮಾಣು ಇರುವಂಥದ್ದು, ಎಷ್ಟುಂಟು ಅಣು, 8 ಉಂಟು. ಅರ್ಥ ಆಯ್ತಾ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಟ್ಟನೆ, 2n2 ಅಂತ ಕೊಡ್ಬೋದು. 2n2. ಈಗ ಇದರಲ್ಲಿ ಎಷ್ಟು ಪರಮಾಣು ಉಂಟು, ಪರಮಾಣು ಮಾತ್ರ ಕೇಳಿದೆ. ಎಷ್ಟು ಪರಮಾಣು, ಎಷ್ಟು ಅಣು ಉಂಟು, ಎಷ್ಟು ಪರಮಾಣು ಉಂಟು, ಎಷ್ಟು ಅಣು ಉಂಟು ಅಂತ ಪರಮಾಣುಗಳ ಒಟ್ಟು ಸಂಖ್ಯೆ ಎಷ್ಟುಂಟು ಹೇಗೆ ಕಂಡುಹಿಡಿತೇವೆ ನಾವು. ಈಗ ನೋಡಿ, ಇಲ್ಲಿ ಪರಮಾಣು ಎಂಬುದು ಎಷ್ಟುಂಟು, ಇಲ್ಲಿ 2 ಉಂಟು, ಅಂದರೆ 2n ಇರುವಂಥದ್ದು, ಆಯಿತಾ. ಮೂಲವಸ್ತು ಒಂದೇ ನಮಗೆ ಕಾಣುವಂಥದ್ದು, n ಮಾತ್ರ. ಆದರೆ ಪರಮಾಣು ಇಲ್ಲಿ ಎಷ್ಟುಂಟು, ಮೂಲವಸ್ತು ಇದರಲ್ಲಿ ಎಷ್ಟು ಪರಮಾಣು ಉಂಟು, 2 ಅಂತ ಹೇಳಿದ್ರೆ 2n ಅಂತ ಉಂಟು, 2 ಪರಮಾಣು. ಎಷ್ಟು ಅಣು ಉಂಟು, 2 ಅಣುಗಳ ಸಂಖ್ಯೆ ಎಷ್ಟು, 2. ಪರಮಾಣು ಎಷ್ಟುಂಟು, 2. ಅಣು ಎಷ್ಟುಂಟು, 2. ಪರಮಾಣುಗಳ ಒಟ್ಟು ಸಂಖ್ಯೆ ಎಷ್ಟು, ಪರಮಾಣುಗಳ ಒಟ್ಟು ಸಂಖ್ಯೆಯನ್ನು ಕೇಳಿದಾಗ 2 × 2 ಆಗ 4 ಸಿಗ್ತದೆ ನಮಗೆ ಪರಮಾಣುಗಳ ಒಟ್ಟು ಸಂಖ್ಯೆ. ಅರ್ಥ ಆಯ್ತಾ ಮಕ್ಕಳೇ. ಪರಮಾಣು ಎಷ್ಟುಂಟು ಅಂದರೆ ಮೂಲವಸ್ತು ಇರೋದು ಒಂದು ಮಾತ್ರ, ನೈಟ್ರೋಜನ್. ಅದರಲ್ಲಿ ಪರಮಾಣು ಇಲ್ಲಿ ಇದು ಮೆನ್ಷನ್ ಮಾಡಿದ್ದಾರೆ ನಿಮಗೆ, ನಂಬರ್ ಎಷ್ಟುಂಟು ಅಂತೇಳಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅಲ್ವಾ. ಎನ್ನಿನ ಪರಮಾಣು ಎಷ್ಟು, 2. ಅಣು ಎಷ್ಟುಂಟು, ಎನ್ನಲ್ಲಿ 2 ಅಣು ಉಂಟು. ಆಗ
ಒಟ್ಟು ಕೇಳಿದರೆ ಪರಮಾಣು ಒಟ್ಟು ಅಂತ ಕೇಳಿದರೆ ಎಷ್ಟು ಅಂತ ಹೇಳ್ತೀರಾ? ಎಷ್ಟು ಪರಮಾಣು ಉಂಟು ಇದರಲ್ಲಿ? ಟೋಟಲ್ ಆಗಿ 4. 2 × 2 ಆಗ 4 ನಮಗೆ ಸಿಗ್ತದೆ. ಅರ್ಥ ಆಯ್ತಾ? ಹಾಗೆ ಇನ್ನೂ ಉಂಟು ಕೆಲವೊಂದು ಉದಾಹರಣೆಗಳು. ಈಗ ಯೌಗಿಕದಲ್ಲಿ ನೋಡುವ. ಒಂದೇ ವಿಧದ ಮೂಲವಸ್ತುವಿನ ಪರಮಾಣುಗಳು ಸೇರಿ ಅಣುಗಳು ಉಂಟಾಗುವುದು. ಈಗ ನಾನು ನಿಮ್ಮ ಕೋಷ್ಟಕ ಒಂದು ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಏಕಪರಮಾಣುವಿಕ ಮತ್ತು ದ್ವಿಪರಮಾಣುವಿಕ ಮತ್ತು ಬಹುಪರಮಾಣುವಿಕ. ಈ ಕೋಷ್ಟಕವನ್ನು ನೀವೇ ಕಂಪ್ಲೀಟ್ ಮಾಡಬೇಕು ಮಕ್ಕಳೇ, ನಾನು ಕೊಡೋದಿಲ್ಲ ಅದಕ್ಕೆ. ಏಕಪರಮಾಣು ಅಂದರೆ ನಾನು ಹೇಳಿದೆ, ದ್ವಿಪರಮಾಣು ಅಂತ ಉದಾಹರಣೆ ಕೊಟ್ಟೆ, ಮತ್ತು ಬಹುಪರಮಾಣುವಿಕ ಅಂತೇಳಿ ಉದಾಹರಣೆ ಕೊಟ್ಟಿದ್ದಾನೆ. ಅದೊಂದು ಕೋಷ್ಟಕ ಉಂಟು, ಅದನ್ನು ನೀವೇ ಕಂಪ್ಲೀಟ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಕೋಷ್ಟಕ ಕೊಟ್ಟಿದ್ದಾರೆ, ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ, ಮತ್ತೆ ಉಳಿದದನ್ನು ನೀವೇ ಮಾಡಬೇಕು. ಈಗ O2 ಅಂತ ಕೊಟ್ಟಿದ್ದಾರೆ. O2 ಇಲ್ಲಿ ಅಣುಗಳ ಸಂಖ್ಯೆ ಎಷ್ಟು ಮತ್ತು ಪರಮಾಣುಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಂತ? ಅಣುಗಳ ಸಂಖ್ಯೆ ಮತ್ತು ಪರಮಾಣುಗಳ ಒಟ್ಟು ಸಂಖ್ಯೆ. ಇಲ್ಲಿ ಅಣುಗಳ ಒಟ್ಟು ಸಂಖ್ಯೆ ಎಷ್ಟು? ಅಣುಗಳ ಸಂಖ್ಯೆ, ಇನ್ನೊಂದು ಪರಮಾಣುಗಳ ಒಟ್ಟು ಸಂಖ್ಯೆ. ಪರಮಾಣುಗಳ ಒಟ್ಟು ಸಂಖ್ಯೆ. ಈ O2 ಅಲ್ಲಿ ಅಣುಗಳು ಎಷ್ಟುಂಟು? 2. ಈ ಅಣುಗಳ 2. ಅದೇ ರೀತಿ ಪರಮಾಣುಗಳು ಎಷ್ಟುಂಟು? ಇಲ್ಲಿ ಏನಿಲ್ಲದಿದ್ದರೆ ನಾವು 1 ಅಂತೇಳಿ ಮೆನ್ಷನ್ ಮಾಡಬೇಕು. ಏನಿಲ್ಲದಿದ್ದರೆ 1, ಆಗ 1 × 2 ಆಗ ಎಷ್ಟಾಯಿತು? 2. ಇದು ಪರಮಾಣುಗಳ ಒಟ್ಟು ಸಂಖ್ಯೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಅಣುಗಳ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ, ಪರಮಾಣು ಸಂಖ್ಯೆ ಇಲ್ಲಿ ಕೊಡೋದು. ಇಲ್ಲಿ ಪರಮಾಣುಗಳ ಒಟ್ಟು ಸಂಖ್ಯೆ ಅಂತ ಕೊಟ್ಟಾಗ ನಾವು 1 × 2 ಮಾಡಿದಾಗ ನಮಗೆ ಸಿಕ್ಕಂಥದ್ದು 2. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತೇನೆ, 2n2. ಇದರಲ್ಲಿ ಅಣುಗಳ ಸಂಖ್ಯೆ ಎಷ್ಟಿರೋದು? ಇಲ್ಲಿ ಅಣುಗಳ ಸಂಖ್ಯೆ ಇಲ್ಲಿ ಕೆಳಗೆ ಬರೆದಿರ್ತಾರೆ, ನೈಟ್ರೋಜನ್ನ ಕೆಳಗೆ ಅಣುಗಳ ಸಂಖ್ಯೆ ಎಷ್ಟುಂಟು? 2 ಉಂಟು. ಅದೇ ರೀತಿ ಪರಮಾಣುಗಳ ಒಟ್ಟು ಸಂಖ್ಯೆ ಹೇಳಿದಾಗ ಇಲ್ಲಿ ಒಂದು ಮೂಲವಸ್ತು ಇರೋದು, ಪರಮಾಣು 2 ಉಂಟು. ಈ ಪರಮಾಣು ಈ ಅಣುವಿನೊಂದಿಗೆ ಸೇರಿಕೊಂಡು ನಮಗೆ ಸಿಕ್ಕುವಂಥದ್ದೆಷ್ಟು? 2 × 2 ಆದಾಗ 4. ಆಗ ಪರಮಾಣುಗಳ ಒಟ್ಟು ಸಂಖ್ಯೆ ನಮಗೆ ಸಿಗ್ತದೆ. ಇನ್ನು ಉಳಿದಂಥ ಕೆಲವೊಂದು ಉದಾಹರಣೆಗಳನ್ನು ನೀವೇ ಕಂಪ್ಲೀಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಕೊಡುವ, 2 ಹೀಲಿಯಂ ಅಂತ ಕೊಟ್ಟರೆ ಈಗ ಏನು ಹೇಳ್ಬೋದು? 2 ಹೀಲಿಯಂ. ಇಲ್ಲಿ ಅಣುಗಳು ಉಂಟಾ? ಕಾಣ್ತದೆ, ಅಣುಗಳ ಸಂಖ್ಯೆ ಕೊಡಲಿಲ್ಲ, ಆಗ ಏನು ಬರೆಯೋದು ಬೇಡ. ಅದೇ ರೀತಿ ಇಲ್ಲೇನು ಕೊಟ್ಟಿದ್ದಾರೆ? ಪರಮಾಣುವಿನ ಒಟ್ಟು ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 2 ಕೊಟ್ಟಿದ್ದಾರೆ. ಆ 2ಅನ್ನು ಇಲ್ಲಿ ಕೆಳಗೆ ಬರೆದ್ರೆ ಆಯಿತು. ಇಲ್ಲಿ ಪರಮಾಣು, ಇದು ಇಲ್ಲಿ ಕೊಟ್ಟರೆ ಅಣು, ಇಲ್ಲಿ ಅಣು ಕೊಡಲಿಲ್ಲ, ಇಲ್ಲಿ ಪರಮಾಣುನ ಕೊಟ್ಟಿದ್ದಾರೆ ಅಷ್ಟೇ. ಸರಿ ಮಕ್ಕಳು, ಇನ್ನು ಉಳಿದ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳುವ. ಎಲ್ಲರಿಗೂ ಥ್ಯಾಂಕ್ಸ್. ಆಯಿತಾ?